ರೈಟ್, ನಾವೀಗಷ್ಟೇ ಹೇಳ್ತಾ ಇದ್ವಿ ವಿರಾಟ್ ಕೊಹ್ಲಿ ಸ್ಟೇಡಿಯಂನಲ್ಲಿ ಆನಂದ ಭಾಷ್ಪವನ್ನು ಸುರಿಸಿದ ವಿಚಾರವನ್ನ. ಅದು ಕೇವಲ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಬಂದ ನೀರಲ್ಲ, ಸಮಸ್ತ RCB ಅಭಿಮಾನಿಗಳ ಕಣ್ಣಲ್ಲೂ ಅದೇ ರೀತಿಯಾದಂತಹ ಆನಂದ ಭಾಷ್ಪವನ್ನು ನಿನ್ನೆ ನಾವು ನೋಡ್ತಾ ಇದ್ವಿ. ಅಭಿಮಾನಿಗಳ ಕಣ್ಣಲ್ಲಿ ಆ ಸಂತೋಷದ ಕಣ್ಣೀರು 17 ವರ್ಷಗಳ ಕಾಯುವಿಕೆಯ ಫಲ. ಅದು RCB ಚಾಂಪಿಯನ್ಸ್ ಆಗಿದ್ದಕ್ಕೆ ಫ್ಯಾನ್ಸ್ ಭಾವುಕ. ಆಮೇಲೆ ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಸೆಲೆಬ್ರೇಷನ್ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಸೆಲೆಬ್ರೇಷನ್ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾನಾ ಕಾರಣಗಳಿಂದ RCB ಅಭಿಮಾನಿಗಳಿದ್ದಾರೆ. ಅದು ವಿರಾಟ್ ಕೊಹ್ಲಿ ಆಗಿರಬಹುದು, ಅಥವಾ ಬೇರೆ ಬೇರೆ ಆಟಗಾರರಾಗಿರ್ಬೋದು, ಬೇರೆ ಬೇರೆ ರಾಜ್ಯದ ಆಟಗಾರರು ನಮ್ಮ ತಂಡದಲ್ಲಿ ಆಡಿದ್ದಿರಬಹುದು. ಒಂದಲ್ಲ ಒಂದು ಕಾರಣಕ್ಕೆ ಇಡೀ ದೇಶದ ಜನ RCB ಟೀಮ್ ಜೊತೆ ಕನೆಕ್ಟ್ ಆಗಿದ್ರು. ಹಾಗಾಗಿ ಯಾವಾಗ ಆ ಟ್ರೋಫಿಯನ್ನು ಎತ್ತಿ ಹಿಡಿದ್ರು ಆ ಸಂಭ್ರಮವನ್ನು ತಮ್ಮ ಕಣ್ಣೀರಿನ ಮುಖಾಂತರ ತೋರಿಸ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ನಿನ್ನೆ ರಾತ್ರಿ ಶುರುವಾಗಿರ್ತಕ್ಕಂಥ ಸೆಲೆಬ್ರೇಷನ್ ಇನ್ನೂ ನಿಂತಿಲ್ಲ, ಇನ್ನೂ ನಡೀತಾ ಇದೆ. ಲಾಂಗೆಸ್ಟ್ ಸೆಲೆಬ್ರೇಷನ್ಗಳಲ್ಲಿ ಇದು. ನಾನು ಅದೇ ಹೇಳಿದ್ನಲ್ಲ, ವರ್ಲ್ಡ್ ಕಪ್ ಗೆದ್ದಾಗ್ಲೂ ಟೀಮ್ ಇಂಡಿಯಾ ಈ ಮಟ್ಟಿಗಿನ ಸೆಲೆಬ್ರೇಷನ್ ನಾವು ನೋಡಿರಲಿಲ್ಲ. ಎಲ್ಲೆಲ್ಲೂ ಮೊಳಗಿದ ಕಪ್ ನಮ್ದಾಯ್ತು ಅನ್ನುವಂತಹ ಜಯ ಘೋಷ. RCB ಗೆಲ್ತಾ ಇದ್ದ ಹಾಗೆ ಫ್ಯಾನ್ಸ್ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿದೆ. RCB ಅಭಿಮಾನಿಗಳ ಖುಷಿಗಂತೂ ಪಾರವೇ ಇಲ್ಲ, ಡ್ಯಾನ್ಸ್ ಮಾಡಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಅಷ್ಟು ಕತ್ಲಲ್ಲೂ ಕೂಡ ಇಡೀ ಸಿಟಿಯಲ್ಲಿ ದೀಪಾವಳಿ ಆಚರಣೆಯನ್ನು ನಾವು ಈ ತಿಂಗಳಲ್ಲಿ ನೆನೆ ಮಾಡಿದ್ವಿ. ಎಲ್ಲೆಲ್ಲೋ ಹರ್ಷೋದ್ಗಾರ, ಜಯ ಘೋಷ, ಎಲ್ಲೆಲ್ಲೂ ಕೂಡ ಕಪ್ ನಮ್ದು, ಜಯವಾಗ್ಲಿ RCBಗೆ ಅನ್ನುವಂತಹ ಇದು. ಯಾಕಂದ್ರೆ ಡ್ರೀಮು, ಅದೊಂದು ಡ್ರೀಮ್ ತರ ಇದ್ದಿದ್ದು ರಿಯಾಲಿಟಿಗೆ ಬಂತು ಅನ್ನುವಂತಹ ವಿಚಾರ, ನಂಬಿಕೆ, ಲಾಯಲ್ಟಿ, ಕ್ರೇಜಿಯಸ್ಟ್ ಫ್ಯಾನ್ ಮೂಮೆಂಟು ಎಲ್ಲವನ್ನ ಕೂಡ ನೋಡಿದಂತಹ ವಿಶ್ವದ ಅತಿ ಹೆಚ್ಚು ಆನ್ಲೈನ್ ಫ್ಯಾನ್ಸ್ ಇದ್ರು RCBಗೆ ಅಂತ ಇಷ್ಟು ದಿನ ಹೇಳ್ತಾ ಇದ್ರು. ಬಟ್ ಆನ್ಲೈನಲ್ಲಿ ಮಾತ್ರ ಫ್ಯಾನ್ಸ್ ಅಲ್ಲ, ಅವರಿಗೆ ಆಫ್ಲೈನಲ್ಲೂ ಫ್ಯಾನ್ಸ್ ಇದ್ದಾರೆ. ಅದು ಕ್ರೇಜಿಯಸ್ಟ್ ಫ್ಯಾನ್ಸ್ ಅನ್ನೋದನ್ನ ನಿನ್ನೆ ಬೆಂಗಳೂರು ತೋರಿಸ್ಕೊಟ್ಟು, ಬೆಂಗಳೂರು ಮಾತ್ರ ಅಲ್ಲ ಇಡೀ ವಿಶ್ವದ ಹಲವು ಭಾಗ ನೋಡ್ತು. ರೈಟ್, ಇದೆಲ್ಲ ನಿನ್ನೆ ರಾತ್ರಿಯ ಸೆಲೆಬ್ರೇಷನ್. ಬೆಂಗಳೂರು ನೋಡಬೇಕಾಗಿತ್ತು. ನಾನು ನಿನ್ನೆ ಹೇಳ್ತಾ ಇದ್ದೆ,
ಈಗ ನಮಗೆ ಯುಗಾದಿ ಒಂದ್ಸರ್ತಿ, ದೀಪಾವಳಿ ಒಂದ್ಸರ್ತಿ, ಆಯುಧ ಪೂಜೆ ಒಂದ್ಸರ್ತಿ, ಸಂಕ್ರಾಂತಿ ಒಂದ್ಸರ್ತಿ ಬರುತ್ತೆ. ಆದರೆ ಅಷ್ಟೂ ಹಬ್ಬಗಳನ್ನು ಒಂದೇ ದಿನ ಆಚರಿಸಿದ್ದಾರೆ ಅಂತಂದರೆ ಅದು ನಿನ್ನೆ. ಎಲ್ಲ ರೀತಿ ಹಬ್ಬಗಳನ್ನು ಸೇರಿಸಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಬೆಂಗಳೂರು ಒಂದೇ ಅಲ್ಲ, ನಿಮಗೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಕೂಡ ನಿನ್ನೆ ಹುಬ್ಬಳ್ಳಿ ನೋಡ್ತಾ ಇದ್ದೆ ನಾನು, ಮೈಸೂರು ನೋಡ್ತಾ ಇದ್ದೆ, ಕೋಲಾರ, ಚಿತ್ರದುರ್ಗ, ಬಳ್ಳಾರಿ, ಎಲ್ಲ ಕಡೆಯಲ್ಲೂ ಕೂಡ, ದಾವಣಗೆರೆ, ಬೀದರ್, ಚಿಕ್ಕೋಡಿ, ಪ್ರತಿ ಕಡೆಯಲ್ಲೂ ಕೂಡ ಇಡೀ ರಾತ್ರಿ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಯಾಕಂದ್ರೆ ಈ ವರ್ಷಗಳಿಂದ ಕೂಡಿಟ್ಟ ಪಟಾಕಿ ಅಲ್ವಾ ಅದು? ವರ್ಷಗಳಿಂದ ಕೂಡಿಟ್ಟ ಪ್ರತಿ ವರ್ಷ ಪಟಾಕಿ ಅದು. ಜೋಡಿಸಿ ಇಟ್ಟಿರ್ತಾರಲ್ಲ, ಅದೆಲ್ಲ ಸೇರಿ ಕೊನೆಗೆ ಹಿಂಗಾಗಿದೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಕ್ರೂಷಿಯಲ್ ಅನ್ನಿಸ್ತಾ ಇತ್ತು, ಒಂದು ಹಂತದಲ್ಲಿ ಬಹಳ ಕ್ರೂಷಿಯಲ್ ಅನ್ನಿಸ್ತಾ ಇತ್ತು. ಹೌದು. ಬಟ್ ಆಮೇಲೆ ಹೋಗ್ತಾ ಕಂಪ್ಲೀಟ್ RCB ಹಿಡಿತಾ ಬಂತು. ಎಷ್ಟು ಖುಷಿ ಆಗ್ತಾ ಇದೆ. RCB ಅಂದ್ರೇನೆ ಯಾವಾಗ್ಲೂ ಜೀವ ಬಾಯಿಗೆ ಬರ್ಸಿ ಗೆಲ್ಲೋದು. ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ, ಬಟ್ RCB ಗೆಲ್ಲುತ್ತಂತ ಹೋಪ್ ಇತ್ತು. ಗೆದ್ದಿದ್ದೀವಿ, ಕಪ್ ನಮ್ದಾಗಿದೆ. ಫೈನಲಿ ಗೆದ್ದಿದ್ದೀವಿ. ಫುಲ್ ಖುಷಿ ಆಗ್ತಿದೆ. ನನ್ನ ಕನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿದೆ. ಈ ಸರಿ ಕಪ್ ನಮ್ದೇ ಆಯ್ತು. 18 ನೇ ಸೀಸನ್ ಕುನಾಲ್ ಪಾಂಡ್ಯ ದ ಗೇಮ್ ಚೇಂಜರ್. ಕುನಾಲ್ ಪಾಂಡ್ಯ ಕಿ ಜಾನ್. ಸರ್ ತುಂಬಾ ಖುಷಿ ಸರ್, ನಿಜ ಹೇಳ್ತೀನಿ. ಇನ್ಮೇಲೆ ಈ ಸಲ ಕಪ್ ನಮ್ದೇ, ಹೇಳೋದ್ ಬೇಡ. ಈ ಸಲ ಕಪ್ ಹೊಡಿದ್ರು 15 ವರ್ಷದ ಕನಸು ನನ್ಸಾಯ್ತು. ಜೈ RCB. ಲೆಗಸಿ ಇದು ಲೆಗಸಿ. ಈ ಸಲ RCB ಯಾರ್ದು ಗೊತ್ತಾ? ನಮ್ದು ನಮ್ ವಿರಾಟ್ ಕೊಹ್ಲಿದು RCB ಇದೆ. ಈ ಸಲ ಕಪ್ ನಮ್ದು. ಕೊಹ್ಲಿಗೋಸ್ಕರ 18 years. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ತುಂಬಾ ಖುಷಿ ಆಗ್ತಾ ಇದೆ. RCB 18 ಇಯರ್ಸ್ ಆದ್ಮೇಲೆ ಫಸ್ಟ್ ಹಾಫ್ ಅಲ್ಲಿ ಇಲ್ಲ ಸೋತೋಗ್ತಾರೆ ಅಂತ ಅನ್ಸ್ತು. ಆಮೇಲೆ ತುಂಬಾ ಖುಷಿ ಆಯ್ತು ಗೆದ್ದಿದ್ ನೋಡಿ. ಬೌಲಿಂಗ್ ಮಾತ್ರ ಸೂಪರ್ ಆಗಿತ್ತು. ಯಾವ ಸಿಚುವೇಶನ್ ಅಲ್ಲಿ ತುಂಬಾ ಬಹಳ ಕ್ರೂಷಿಯಲ್ ಅಂತ ಅನ್ನಿಸ್ತಾ ಇದೆ? 13 ಓವರಲ್ಲಿ ಕ್ರೂಷಿಯಲ್ ಅಂತ ಅನ್ನಿಸ್ತು. ಆಮೇಲೆ ಬೌಲಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ರು, ಸೊ ಎಲ್ಲ ಚೆನ್ನಾಗಾಯ್ತು.